ಗಾಂಧಿನಗರ ನ್ಯೂಸ್ಗೆ ಸ್ವಾಗತ. ವಾರದ ಕೊನೆಯ ದಿನ ಬಹಳಷ್ಟು ವಿಷಯಗಳು ಒಂದು ಹಂತಕ್ಕೆ ಬಂದ ನಿಂತ ಹೊತ್ತು. ಯಾಕೆಂತಂದ್ರೆ ಪ್ರೇಮ್ ಅಡ್ಡ ಅನ್ನುವಂಥ ಹೆಸರಿಗೆ ಒಂದು ರೀತಿಯಲ್ಲಿ ಸಂಧಾನ ಆಯಿತು, ಮಾತುಕತೆ ಆಯಿತು. ಚೇಂಬರ್ನಲ್ಲಿ ಅದಕ್ಕೆ ವಾದ ಪ್ರತಿವಾದಗಳು ನಡೆದವು. ಆದರೆ ಇದು ಯಾವುದೋ ಸಮಸ್ಯೆ ಬಗೆಹರದೇ ಇರೋದ್ರಿಂದ ಇಲ್ಲಿ ಪ್ರೇಮ್ ಮತ್ತು ನಿರ್ಮಾಪಕರು ಮುರಳಿ ಅವರು ಕೋರ್ಟ್ ಹೋಗಿದ್ದಾರೆ. ಕೋರ್ಟ್ ಅದನ್ನು ಅಡ್ಮಿಟ್ ಮಾಡಿದೆ. 20ನೇ ತಾರೀಕಿಗೆ ನಾವು ವಿಚಾರಣೆಯನ್ನ ಇಟ್ಟಿದ್ವಿ. ಬಹುಶಃ ಅಲ್ಲಿ ಕೋರ್ಟು ಅದರ ವಿಚಾರಣೆಗೆ ಕೈಗೆತ್ತಿಕೊಂಡಾಗ ಒಂದು 4-6 ಲೈನ್ಗಳನ್ನ ಅವರು ಮೆನ್ಷನ್ ಮಾಡಿದ್ದನ್ನು ನೋಡಿದ್ರೆ ಪ್ರಾಯಶಃ ಪ್ರೇಮ್ ಅಡ್ಡ ಸಿನಿಮಾದ ಹೆಸರು ಅವರಿಗೆ ಸಿಕ್ಕುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಅದ್ರ ಬಗ್ಗೆ ಮಾತಾಡಿದ್ದಾರೆ. ಅದು ನಿಮಗಾಗಿ. ನಮ್ಮ ಟೈಟಲ್ ನಾವು ಕ್ರಿಯೇಟಿವ್ ಯಾವ ಥರ ಮಾಡ್ಕೋಬೋದು. ಪ್ರೇಮ್ ಅಡ್ಡ ಅನ್ನೋದು ಪ್ರೇಮ್ ಸಣ್ಣದು, ಅಡ್ಡ ದೊಡ್ಡದು, ಸಂಖ್ಯಾಶಾಸ್ತ್ರ ಪ್ರಕಾರ ನಾನು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಯಾವುದೇ ಒಂದು ತೊಂದರೆ ಕೊಡಬೇಡಿ ಅಂದರೆ, ಇಲ್ಲ ನೆಕ್ಸ್ಟ್ ಮೀಟಿಂಗ್ನಲ್ಲಿ ಮಾಡ್ತೀವಿ, ನೀವು ಯಾವುದು ಡಿಸಿಷನ್ ತೊಗೋಬೇಡಿ ಅಂದ್ರೆ ಲಾಸ್ಟ್ ಮೀಟಿಂಗ್ವರೆಗೂ ನಾವು ವೆಯ್ಟ್ ಮಾಡಿದ್ವಿ. ಏನಾರ ಪರಿಹಾರ ಕೊಡ್ಬೋದು, ನಾವು ಅನ್ನೆಸರಿ ನಾವು ಮುಂದುವರಿಬಾರ್ದು, ಒಂದು ಚೇಂಬರ್ ಅಂದಾಗ ನಾವು ಗೌರವ ಕೊಡಬೇಕು ಅಂತೇಳಿ ಇಷ್ಟು ದಿನ ಕಾದ್ವಿ. ಬಟ್ ಅವ್ರು ಯಾವುದಕ್ಕೂ ಒಂದು ರೆಸ್ಪಾನ್ಸ್ ಮಾಡಲಿಲ್ಲ. ಆದ್ದರಿಂದ ನಾವು ಹೈಕೋರ್ಟ್ ಮೊರೆ ಹೋಗಿದ್ವಿ. ನಿನ್ನೆ ಕೋರ್ಟ್ನಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಅದನ್ನು ನಮ್ಮ ಅಡ್ವೊಕೇಟು ರಿಕ್ವೆಸ್ಟ್ ಮಾಡಿದ್ರು, ಇಲ್ಲ ಸರ್ ಈ ಥರ ಆಡಿಯೋ ರಿಲೀಸ್ ಇಮಿಡಿಯೇಟ್ ಮಾಡಬೇಕಾಗಿದೆ, ಪತ್ರಿಕೆಗಳಿಗೆ ನಮಗೆ ಜಾಹೀರಾತು ನೀಡದೆ ನಿರ್ಬಂಧ ಏರ್ತಾ ಇದ್ದಾರೆ, ನಮ್ಮ ನಿರ್ಮಾಪಕನಿಗೆ ತೊಂದರೆ ಆಗ್ತದೆ ಅಂತ ಅವಾಲು ಇದು ಮಾಡಿದಾಗ ಅವರು ಸ್ವೀಕರಿಸಿ ಇಮಿಡಿಯೇಟ್ ನೆಕ್ಸ್ಟ್ 20th ಡೇಟ್ ಕೊಟ್ಟಿದ್ದಾರೆ. ಅದೇ ಥರ ಇಮಿಡಿಯೇಟ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೂ ಮತ್ತು ನಿರ್ಮಾಪಕ ಸಂಘದ ಅಧ್ಯಕ್ಷರಿಗೂ ಮತ್ತು ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಕರ್ನಾಟಕ ರಿಜಿಸ್ಟರ್ ಆಫ್ ಸೊಸೈಟೀಸಿಗೂ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಈ ಕೇಸ್ನ 20ನೇ ತಾರೀಕು ತಗೊಳ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಕಂಟೆನ್ಷನು ಕೋರ್ಟ್ ಮುಂದೆ ಇಷ್ಟೇ. ಕರ್ನಾಟಕ ಫಿಲಮ್ ವಾಣಿಜ್ಯ ಮಂಡಳಿ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಪ್ರಕಾರ ರಿಜಿಸ್ಟ್ರೇಷನ್ ಆಗಿದೆ. ಆ ಬೈಲಾ ಪ್ರಕಾರ ಅವರು ಅದನ್ನು ನಮಗೆ ಇದೇ ಥರ ಹೆಸರಿಟ್ಕೋಬೇಕು, ಮತ್ತು ಚೇಂಬರು ಸುಪ್ರೀಂ ಬಾಡಿ ಟೇಕಿಂಗ್ ದಿ ಡಿಸಿಷನ್ ಅಬೌಟ್ ದಿ ಟೈಟಲ್ ಸೋ ಅನ್ನೋದ್ರ ಬಗ್ಗೆ ಯಾವುದೇ ರೂಲ್ಸ್ ಆಗಲಿ ಕ್ಲಾಸ್ ಆಗಲಿ ಏನೂ ಇಲ್ಲ. ಇದು ಅದರ ಲಿಮಿಟೆಡ್ ಸ್ಕೋಪಲ್ಲಿ ಅದು ಏನು ಮಾಡಬೇಕೋ ಅದು ಮಾಡಿಲ್ಲ. ಆ ಒಂದು ನಮ್ಮ ಫಂಡಮೆಂಟಲ್ ರೈಟ್ಸ್ ಎಗನೆಸ್ಟ್ ಆಗಿ ಚೇಂಬರ್ ಅನಗತ್ಯವಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಉದಯವಾಣಿ ಪತ್ರಿಕೆಗೆ ನಮ್ಮ ನಿರ್ಮಾಪಕರು ದುಡ್ಡು ಕಟ್ಟಿ ಉದಯವಾಣಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ ಟ್ರೈ ಮಾಡೋದು. ಅವರಿಗೆ ಒಂದು ಲೆಟರ್ ಇಶ್ಯೂ ಮಾಡಿದ್ದಾರೆ, ಇದನ್ನು ಪ್ರಕಟಿಸ್ಬೇಡಿ. ಚೇಂಬರು ಯಾವ ಥರ ಹೇಳ್ತಾರೋ ಆ ಥರ ಅವರು ಪ್ರೊಡ್ಯೂಸರ್ ಒಪ್ಕೊಂಡ್ರೆ ನೀವು ಪ್ರಕಟಿಸ್ಬೋದು, ಇಲ್ಲಾಂದರೆ ಪ್ರಕಟಿಸೋಂಗಿಲ್ಲ ಅಂತ. ಇದು ಒಂದು ಕಾನೂನು ವಿರುದ್ಧವಾದಂಥ ಒಂದು ಕ್ರಿಯೆ ಅಂತ ನಾನು ಹೇಳ್ತೀನಿ. ಅವರ ಮಾತನ್ನ ಕೇಳಿದಿರಿ. ಕಾನೂನು ಸಮರಕ್ಕೆ ಒಂದು ಸಿನಿಮಾದ ತಲೆಬರಹ ಒಳಗಾಗ್ತಾ ಇರೋದು ತುಂಬಾ ಒಳ್ಳೆ ಲಕ್ಷಣ ಅಲ್ಲ ಅಲ್ವಾ? ನಿಮಗೇನು ಅನಿಸ್ತದೆ? ಪ್ರೇಮ್ ಅಡ್ಡ ಅಂದ್ರೆ ಪ್ರೇಮ್ ಅವರು ಅಲ್ಲಿ ರೆಕಗ್ನೈಸ್ ಆಗ್ತಾರೆ. ಸೊ ಆ ರೀತಿ ಆ ಮೂಲಕ ಅವರು ಜನಗಳನ್ನ ರೀಚ್ ಆಗ್ತಾರೆ ಅನ್ನೋ ನಂಬಿಕೆ ಮೇಲೆ ಅವರು ಪ್ರೇಮ್ ಅಡ್ಡ ಟೈಟಲ್ಗೋಸ್ಕರ ಹೋರಾಡ್ತಾ ಇದ್ದಾರೆ ನನ್ಗೆ ಅನ್ಸೋ ಪ್ರಕಾರ. ಅಲ್ಲ, ಅವ್ರು ಅಡ್ಡ ಅಂತ ಇಟ್ಟಿದ್ರು, ಅಡ್ಡಕ್ಕೆ ಮತ್ತೊಂದು ಅಡ್ಡಿ ಬಂತಲ್ಲ ಬೆಂಕೋಶ್ರೀ ಅವರಿಗೆ, ಆಮೇಲೆ ಅವರು ಪ್ರೇಮ್ ಅಡ್ಡ ಅಂತ ಇಟ್ಟು. ಮತ್ತೇನಿದೆ ಅಶ್ವಿನಿ ಸರ್? ಹಾಗೆ ನಾನು ಕೇಳ್ಪಟ್ಟೆ ಕಂಠೀರವ ಸ್ಟುಡಿಯೋದಲ್ಲಿ ಒಂದಷ್ಟು ಸಂಭ್ರಮಾಚರಣೆ ಎಲ್ಲ ನಡೀತಿದೆ ಅಂತ. ಏನ್ ನಡೀತಾ ಇದೆ ಅಲ್ಲಿ? ಸಡಗರ ಸಿನಿಮಾದ ಶೂಟಿಂಗು ನಡೀತಾ ಇದೆ. ಅದರ ಜೊತೆಗೆ ಅಲ್ಲಿ ಶೂಟಿಂಗ್ ಅಂದ್ರೆ ಏನು, ಹಾಡಿನ ಚಿತ್ರೀಕರಣ ನಡೀತಾ ಇದೆ. ಅದಕ್ಕೆ ನಮ್ಮ ವರದಿಗಾರರು ಹೋಗಿದ್ದಾರೆ, ನಮ್ಮ ಕ್ಯಾಮರಾಮನ್ ಹೋಗಿದ್ದಾರೆ. ಅಲ್ಲಿ ಏನೇನು ನಡೀತಾ ಇದೆ, ಏನು ನಡೀತು, ಯಾವ ಹಾಡನ್ನ ಶೂಟ್ ಮಾಡಿದ್ರು, ಅದು ಯಾವ ಮೂಡಿನ ಹಾಡು, ಲವ್ ಹಾಡು ಅಥವಾ ಪ್ಯಾಥೋ ಸಾಂಗ್ ಏನು, ಅವೆಲ್ಲವನ್ನ ನಾವು ಇಲ್ಲಿ ಮಾತಾಡೋದಕ್ಕಿಂತ ಅವರು ಅಲ್ಲಿಯ ವಿವರಗಳನ್ನು ನಮ್ಗೆ ಕೊಟ್ಟಿದ್ದಾರೆ. ಅದನ್ನ ನಿಮ್ಮ ಮುಂದೆ ಸಡಗರ ಮುಗಿತಾ ಇರೋದಕ್ಕೆ ನಮಗೂ ಸಡಗರ ಇದೆ. 30 ದಿನ ಟಾಕಿ, 15 ದಿವಸ ಸಾಂಗ್ಸು, ಟೋಟಲ್ 45 ಡೇಸು, 2 ಸಾಂಗ್ ಮಲೇಷ್ಯಾ, 30 ದಿವಸ ಇಲ್ಲೇ ಶೂಟಿಂಗು. ಈಗ ಗಲ್ಲಿ ಸಾಂಗ್ ನಡೀತಾ ಇದೆ, ಅದನ್ನೇ ನೋಡ್ತಾ ಇದ್ದೀರಾ ನೀವು. ಸಡಗರ ಶೂಟಿಂಗೇ ಒಂದು ಸಂಭ್ರಮವಾಗಿತ್ತು ನಮಗೆ. ಯಾಕಂದರೆ ಎವ್ರಿ ಸೀನ್ ಹ್ಯೂಮರ್ ಬೇಸ್ಡ್ ಆಗಿರುತ್ತೆ. ಯಾಕಂದರೆ ದಿನ ಬೆಳಗಾರೆ ನಾನು ನಮ್ಮ ಅಮ್ಮಗೋ ಮಾತಾಡೋ ಚಿಕ್ಕ ಚಿಕ್ಕ ಸೀನ್ಗಳಲ್ಲೂ ಒಂದು ಹ್ಯೂಮರು, ಒಂದು ಲಾಫ್ಟರ್ ಇರುತ್ತೆ. ಸೊ ನಮಗೆಲ್ಲೂ ಆಯಾಸನೇ ಆಗಿಲ್ಲ. 30 ದಿವಸ ಕಳೆದೋಯ್ತಾ ಅಂತಲೇ ಅನಿಸ್ತಾ ಇತ್ತು. ಸೊ ಸಡಗರ ವಾಸ್
ಟೋಟಲ್ ಔಟ್ ಆ್ಯಂಡ್ ಔಟ್ ಎ ಸಡಗರ ಫಾರ್ ಆಲ್ ಆಫ್ ಅಸ್. ಇದು ಕಂಪ್ಲೀಟ್ಲಿ ಎ ಫ್ಯಾಮಿಲಿ ಎಂಟರ್ಟೈನರ್ ಕಮ್ ವೆರಿ ಗುಡ್ ಹ್ಯೂಮರ್ ಮೂವಿ ಸರ್. ಇದರಲ್ಲಿ ಈಗ ಹೇಗೆ ನಮ್ಮ ಲೈಫಲ್ಲಿ ಸರ್ ಎಲ್ಲ ಇರುತ್ತೆ ಸರ್ ನಮ್ಮ ಲೈಫಲ್ಲಿ. ಈಗ ಮನೆಗೆ ಹೋದರೆ ತಾಯಿ ಸಿಗ್ತಾಳೆ, ತಂದೆ ಸಿಗ್ತಾರೆ, ಅವ್ರ ಹತ್ರ ಸೆಂಟಿಮೆಂಟ್ ಇದ್ದೇ ಇರುತ್ತೆ. ಹೊರಗಡೆ ಬಂದರೆ ಸ್ನೇಹಿತರು ಸಿಗ್ತಾರೆ, ಅವ್ರ ಹತ್ರ ಕಾಮಿಡಿ ನಡೆಯುತ್ತೆ. ನಾವು ಕೆಲಸಕ್ಕೆ ಅಂತ ಹೋದಾಗ ಅಲ್ಲೊಂದು ಜವಾಬ್ದಾರಿ ಅಥವಾ ಕೆಲಸ ಮಾಡ್ತೀವಿ, ಜೊತೆಗೆ ಲೈಟ್ ಹ್ಯೂಮರ್ ಹೋಗ್ತಾನೆ ಇರುತ್ತೆ. ಸೊ ಇಲ್ಲಿ ಬರುವಂಥ ಯಾವುದೇ ಹ್ಯೂಮರು ಕೂಡ ತುರ್ಗ್ದಂಥದ್ದಲ್ಲ, ಬೇಕು ಅಂತ ಇಟ್ಟಿರೋದಲ್ಲ ಸರ್, ಸಿಚುವೇಷ್ನಲ್ಲಿ ಬರ್ತಿರೋಂಥದ್ದು. ಸೊ ಕಂಪ್ಲೀಟ್ ಮೂವಿ ಸರ್, ಡೇ ಒನ್ನಿಂದ ಟಿಲ್ ಟುಡೇ ಎಲ್ಲನೂ ಭಾಳ ಚೆನ್ನಾಗಿ ಬಂದಿದೆ. ಆಮೇಲೆ ನಮ್ಮ ಸಾಂಗ್ಸ್ ಇರ್ಬೋದು, ಶ್ರೀಧರ್ ಸರ್ ಭಾಳ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ. ನಮ್ಮ ಎಡಿಟರ್ ಸನತ್ ಸುರೇಶ್ ಅಂತೇಳಿ ಅವರು ಒಳ್ಳೆ ವರ್ಕ್ ಮಾಡಿದ್ದಾರೆ ಸರ್. ಶಂಕರ್ ಆರ್ಯನ್ ಹೀರೋ, ಯಜ್ಞಾ ಶೆಟ್ಟಿ ಅವರು ಹೀರೋಯಿನ್ನು, ಮತ್ತು ಶರತ್ ಲೋಹಿತಾಶ್ವ ಮತ್ತು ನಾಣಿ ಸರು, ಈ ಥರ ಬಳಗ ಇದೆ ಸರ್. ಈಗ ನೀವು ಈಗ ನೋಡ್ತಾ ಇದ್ರೆ ದಿಸ್ ಇಸ್ ಮೈ ಗೆಟಪ್ ಫಾರ್ ದ ಮೂವಿ. ನಾನು ಹಿಂಗಿರ್ತೀನಿ, ತುಂಬ ಜಾಸ್ತಿ ಮಾತಾಡ್ತೀನಿ, ತುಂಬ ತರಲೆ ಮಾಡ್ತಾ ಇರ್ತೀನಿ. ಬೇಸಿಕ್ ಮೋಟೋ ಆಫ್ ಲೈಫ್ ಖುಷಿಯಾಗಿರ್ಬೇಕು. ನಾನು ಒಂದು ಸೆಕೆಂಡು ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಈಗ ನಾಳೆ ಸತ್ರೂ ನಾನು ಖುಷಿಯಾಗಿ ಸಾಯಬೇಕು ಅಂತ, ಎಲ್ಲ ಫಿನಿಷ್ ಮಾಡಿಬಿಟ್ಟಿದ್ದೀನಿ ಅಂತ ನನಗೊಂದು ಫೀಲಿಂಗ್ ಇರಬೇಕು. ಸೊ ಅಂಥ ಒಂದು ಕ್ಯಾರೆಕ್ಟರ್. ಅವಳಿಗೆ ಆ ಕ್ಯಾರೆಕ್ಟರ್ಗೆ ಹೇಗಂದರೆ ಪ್ರತಿ ಒಂದು ಚಿಕ್ಕ ವಿಷಯದಲ್ಲೂ ಅವಳು ಖುಷಿ ಸಿಗುತ್ತೆ. ಕದಿಯೋದ್ರಲ್ಲಿ, ತರಲೆ ಮಾಡೋದ್ರಲ್ಲಿ, ಮತ್ತು ಅವಳು ಚಿಲ್ಟರ್ ಪಾರ್ಟೀಸ್ ಎಲ್ಲ ಅವಳು ಬೆಸ್ಟ್ ಫ್ರೆಂಡ್. ಸೊ ಹಾಗಾಗಿ ಅವ್ರು ತುಂಬ ನೊಟೋರಿಯಸ್ ಕ್ಯಾರೆಕ್ಟರ್ ಅವಳದು. ಸಿಂಪಲ್ ಲೈನ್ ಆಫ್ ದಿಸ್ ಮೂವಿ ಈಸ್ ಸಡಗರ ಎಲ್ಲ ವಿಷಯದಲ್ಲೂ ಇರುತ್ತೆ. ದೊಡ್ಡದಾಗಿ ಒಂದು ಮದುವೆ ಆಗಬೇಕು, ಒಂದು ಎಂಗೇಜ್ಮೆಂಟ್ ಆಗಬೇಕು, ಒಂದು ದೊಡ್ಡ ಫಂಕ್ಷನ್ ಆಗಬೇಕು ಅಂತ ಏನಿಲ್ಲ. ಚಿಕ್ಕ ವಿಷಯದಲ್ಲೂ ತುಂಬ ಖುಷಿ ಕೊಡೋಂಥದ್ದು ಸನ್ನಿವೇಶ ಇರುತ್ತೆ ನಮ್ಮ ಲೈಫಲ್ಲಿ. ಸೊ ಅದನ್ನು ಮರ್ತ್ಬಿಟ್ಟು ನಾವೆಲ್ಲ ದುಃಖದಲ್ಲಿ ಕಳ್ಕೊಂಡ್ಬಿಟ್ರೆ ಸೊ ಇದೆಲ್ಲ ಮಿಸ್ ಮಾಡ್ಕೊಂಡಂಗೆ. ಸೊ ಎಂಟೈರ್ ಕ್ಯಾರೆಕ್ಟರ್ಸ್, ಎಲ್ಲ ಕ್ಯಾರೆಕ್ಟರ್ಸಲ್ಲಿ, ಈವನ್ ಇನ್ ಡಾನ್ಸ್ ಕ್ಯಾರೆಕ್ಟರ್ ಯು ವಿಲ್ ಫೈಂಡ್ ಸಡಗರ ದೇರ್. ಸೌಭಾಗ್ಯ ಸಿನಿಮಾಸಲ್ಲಿ ಮೊದಲು ನಮ್ಮ ಬ್ಯಾನರ್ ಹೋಮ್ ಬ್ಯಾನರ್ ಮೊದಲನೇ ಸಿನಿಮಾ ಸಡಗರ ಅಂತ ಹೇಳ್ಬಿಟ್ಟು, ಇದರಲ್ಲಿ ಡೈರೆಕ್ಟರ್ ಗೋಪಿ ಸೂರ್ಯ ಅಂತ ಹೇಳ್ಬಿಟ್ಟು, ನೆಕ್ಸ್ಟು ಹೀರೋಯಿನ್ ಯಜ್ಞಾ ಶೆಟ್ಟಿ, ಹೀರೋ ಶಂಕರ್ ಆರ್ಯನ್ ಅಂತ ಹೇಳ್ಬಿಟ್ಟು, ಕ್ಯಾಮ್ರಾಮ್ಯಾನ್ ಬಂದು ವಿನೋದ್ ಭಾರತಿ ಅಂತೇಳಿ, ಮತ್ತು ಮ್ಯೂಸಿಕ್ ಡೈರೆಕ್ಟ್ರು ಬಂದು ವಿ ಶ್ರೀಧರ್ ಅಂತ ಹೇಳ್ಬಿಟ್ಟು, ನನ್ನ ಹೆಸರು ಮಹೇಶ್ ಅಂತೇಳಿ ನಾನೇ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಮೊದಲನೇ ಸಿನಿಮಾ ಸಡಗರ ಅಂತ ಹೇಳ್ಬಿಟ್ಟು ನಾವು ಟೈಟ್ಲ್ ಇಟ್ಕೊಂಡಿದ್ದೀವಿ. ಆಡಿಯೋ ರಿಲೀಸು ವಿತಿನ್ 20 ಡೇಸಲ್ಲಿ ರಿಲೀಸ್ ಮಾಡ್ತಾಯಿದ್ದೀವಿ. ಶೂಟಿಂಗ್ ವಿತ್ ನಮ್ಮ ಬ್ಯಾಂಗ್ಳೂರು ಸರೌಂಡಿಂಗಲ್ಲೇ ಮಾಡಿರೋದು. ಸಾಂಗ್ಸ್ ಮಾತ್ರ ಔಟ್ಸೈಡ್ ಹೋಗಿದ್ದೀವಿ. ಒಳ್ಳೆ ಸಿನಿಮಾ ತೊಗೊಂಬರ್ಬೇಕು ಅಂತ ಅಂದ್ಬಿಟ್ಟು ಸುಮಾರು ದಿನದಿಂದ ಆಸೆ ಇತ್ತು. ಸ್ಕ್ರಿಪ್ಟ್ ಚೆನ್ನಾಗಿದೆ, ಡೈರೆಕ್ಟರ್ ಕೆಲಸ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಇಡೀ ಓಲ್ಡ್ ಟೀಮ್ ಚೆನ್ನಾಗಿ ಮಾಡಿದ್ದಾರೆ. ಆ ಒಂದು ಕಾರಣದಿಂದ ಒಳ್ಳೆ ಸಿನಿಮಾನ ತೆರೆಗೆ ತರ್ತಾಯಿದ್ದೀನಿ. ಅಶ್ವಿನಿ, ನೋಡಿದ್ಯಾ ಕಂಠೀರವ ಸ್ಟುಡಿಯೋದಲ್ಲಿ ಹಾಡು ನಡೀತಾ ಇದೆ. ಕನ್ನಡದಲ್ಲಿ ಯಾವ್ಯಾವ ಹಾಡು ಯಾವ್ಯಾವ ರೀತಿ ಚಿತ್ರೀಕರಣಗೊಳ್ತದೋ ನನಗೆ ಗೊತ್ತಿಲ್ಲ, ಆದರೆ ಕೆಲವು ಹಾಡುಗಳು ಮಾತ್ರ ನಿಲ್ತವೆ, ಕೆಲವು ಹಾಡುಗಳು ಅಲ್ಲಲ್ಲೇ ಕವರಿ ಹೋಗ್ತವೆ. ಅದು ಆ್ಯಕ್ಚುಲಿ ಚರ್ಚೆಯ ಹಂತದಲ್ಲಿದೆ. ಒಂದು ಮೀಟಿಂಗ್ ಅಂತೂ ಮಾಡಿರೋದು ಸತ್ಯ. ನಾನು ಭಟ್ರು ಮತ್ತು ಸೂರ್ಯವರು ಕೂತು ಹೀಗೆ ಒಂದು ಸಂಸಾರದಲ್ಲೂ ಕೂಡ ಗಂಡ ಹೆಂಡತಿಯಿಂದ ಗಂಡಗೊಂದಷ್ಟು ಜವಾಬ್ದಾರಿಗಳು, ಹೆಂಡತಿಗೊಂದಷ್ಟು ಜವಾಬ್ದಾರಿಗಳು, ಅವರಿಬ್ಬರು ಸೇರಿ ಸಂಸಾರ ಅಂತ ನಡ್ಸೋಕ್ಕಾಗೋದು, ಒಂದು ಮನೆ ಅಂತ ಕಟ್ಟೋಕ್ಕಾಗೋದು.